ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗ್ರೋತ್ ಸೆಂಟರ್ನ ಚಿಕ್ಕಸುಗೂರು ವ್ಯಾಪ್ತಿಯಲ್ಲಿ ಬರುವ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಕೆಮಿಕಲ್ ಲಿಮಿಟೆಡ್ ಯೂನಿಟ್ 2 ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲಾ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿರುತ್ತಾರೆ. ಕಾರ್ಖಾನೆಯಲ್ಲಿ ಕಾರ್ಮಿಕರು ಸುಮಾರು 13ರಿಂದ 15 ವರ್ಷಗಳವರೆಗೆ ಕೆಲಸ ಮಾಡುತ್ತಿದ್ದು, ಇವರಿಗೆ ಯಾವುದೇ ರೀತಿಯ ಮುಂಬಡ್ತಿ ಹಾಗೂ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ನೀಡುತ್ತಿಲ್ಲ. ಅಲ್ಲದೆ ಮುಖ್ಯವಾಗಿ ಲೇಬರ್ ಲಾ ಪ್ರಕಾರ ಇವರನ್ನು ಕಾಯಂ ಮಾಡಿರುವುದಿಲ್ಲ. ಬಡ ಕಾರ್ಮಿಕರನ್ನು ಆರ್ಥಿಕ ಶೋಷಣೆಗೆ ಒಳಪಡಿಸಿರುತ್ತಾರೆ. ಅಲ್ಲದೆ ಕಾರ್ಖಾನೆಯ ಕೆಳಹಂತದ ಕಾರ್ಮಿಕರು ಕಾರ್ಖಾನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಅಕ್ಕಪಕ್ಕದ ಗ್ರಾಮದವರಾಗಿದ್ದಾರೆ. ಅಲ್ಲದೆ ಈ ಸದರಿ ಕಾರ್ಖಾನೆಯಿಂದ ಸಿಎಸ್ಆರ್ ಅನುದಾನ ಸ್ಥಳೀಯ ಬಾಧಿತ ಗ್ರಾಮಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಗೆ ಬಳಕೆಯಾಗಿರುವುದಿಲ್ಲ. ಗ್ರೀನ್ ರಾಯಚೂರು ಮಾಡುವ ನೆಪದಲ್ಲಿ ಕಾರ್ಖಾನೆಯ ಬಾಧಿತ ಗ್ರಾಮಗಳನ್ನು ಕತ್ತಲಿನಲ್ಲಿ ಇಟ್ಟು ಕಾರ್ಖಾನೆಯ ಅನಿಯಂತ್ರಿತ ಮಾಲಿನ್ಯದಿಂದ ಸ್ಥಳೀಯರನ್ನು ಸಂಕಷ್ಟಕ್ಕೆ ಈಡು ಮಾಡಿರುತ್ತಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಕಾರ್ಮಿಕರ ಹಾಗೂ ಸ್ಥಳೀಯರ ಹಿತದೃಷ್ಟಿಯಿಂದ ಮಧ್ಯಪ್ರವೇಶಿಸಿ ಇಷ್ಟೆಲ್ಲ ಸಂಕಷ್ಟಗಳನ್ನು ಅನುಭವಿಸಿಕೊಂಡು ಕಾರ್ಖಾನೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸ್ಥಳೀಯ ಕಾರ್ಮಿಕರನ್ನು ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿರುವ ಹಾಗೂ ಬಾಧಿತ ಗ್ರಾಮಗಳನ್ನು ಕಡೆಗಣಿಸುತ್ತಿರುವ ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಕೆಮಿಕಲ್ ಲಿಮಿಟೆಡ್ ಯೂನಿಟ್ 2 ಮಾಲೀಕರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಅಲ್ಲಿ ಸುಮಾರು ವರ್ಷಗಳಿಂದ ದುಡಿಯುತ್ತಿರುವ ಬಡಪಾಯಿ ಕಾರ್ಮಿಕರನ್ನು ಸೇವೆಯಿಂದ ಕಾಯಂಗೊಳಿಸಿ ಕಾರ್ಮಿಕರಿಗೆ ಹಾಗೂ ಸ್ಥಳೀಯ ಬಾಧಿತ ಗ್ರಾಮಗಳಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಲು ಒಂದು ವಿಶೇಷ ತಂಡವನ್ನು ರಚಿಸಿ ಕಾರ್ಖಾನೆಯ ಸಿಎಸ್ಆರ್ ಅನುದಾನದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಪ್ರತಿ ವರ್ಷ ಬಾಧಿತ ಗ್ರಾಮಗಳಿಗೆ ಖರ್ಚು ಮಾಡಿದ್ದನ್ನು ಸಂಪೂರ್ಣ ತನಿಖೆಗೊಳಪಡಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಬಾಧಿತರಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದರು. ಒಂದು ವೇಳೆ ಇದನ್ನು ಕಡೆಗಣಿಸಿದ್ದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ಮುಖ್ಯ ರಸ್ತೆಯಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಶಿಲ್ಪಾ ಫಾರ್ಮ್ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 2 ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸುಮಾರು 13ರಿಂದ 15 ವರ್ಷಗಳವರೆಗೆ ಕಾರ್ಮಿಕ ವರ್ಗ ಕೆಳಹಂತದ ಡಿ ಗ್ರೂಪ್ ನೌಕರರು ಕೆಲಸ ಮಾಡುತ್ತಿದ್ದು, ಅವರಿಗೆ ಯಾವುದೇ ರೀತಿಯ ಸರ್ಕಾರದ ನಿಯಮಗಳಂತೆ ಮುಂಬಡಿಸಿ ವೈದ್ಯಕೀಯ ವೆಚ್ಚ ಹಾಗೂ ಕಾಯಂ ಪರ್ಮನೆಂಟ್ ಇವು ಯಾವುದು ಮಾಡದೆ ಈ ಕಂಪನಿಯ MD ವಿಷ್ಣುಕಾಂತ್ ಭಟ್ರು ಸಾಹೇಬ್ರೆ ಇವತ್ತು ನೀವು ಕೆಳಹಂತದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರಂದರೆ ಅಲ್ಲಿ ದುಡಿಯುತ್ತಿರುವ ಕಾರ್ಮಿಕ ವರ್ಗದ ಶ್ರಮ ಬಹಳಷ್ಟಿದೆ. ಆ ಕಾರ್ಮಿಕರ ಬೆವರು ಅಲ್ಲದು, ಆ ಬೆವರಿನಲ್ಲಿ ರಕ್ತ ರೇಖಚ್ಚದ ಅವ್ರಿಗೆ ನೀವು ಅನ್ಯಾಯ ಮಾಡಕ್ಕೆ ಹೋಗಬೇಡ್ರಿ. ಇದನ್ನು ನೋಡಿಕೊಂಡು ದಲಿತ ಸೇನೆ ಮತ್ತು ಕನ್ನಡ ಪರ ರಕ್ಷಣೆಗಳು ಸುಮ್ಮನೆ ಕೂಡಂಗಿಲ್ಲ. ಹಂತವಾಗಿ ಉಗ್ರ ರೂಪ ಹೋರಾಟ ಮಾಡಬೇಕಾಗ್ತದೆ ನಾವು. ಅಲ್ಲದೆ ಅಲ್ಲಿ ಕಾರ್ಮಿಕ ವರ್ಗ ಆಗಲ್ಲ, ಅಲ್ಲಿ ಯಾರು ಬಿಹಾರದವರಲ್ಲ, ಜಾರ್ಖಂಡ್ದವರಲ್ಲ, ಸ್ಥಳೀಯ ಕಾರ್ಖಾನೆಯ ಬಾಧಿತ ಗ್ರಾಮಸ್ಥರು, ನಾಗರಿಕರು, ಮೇಲಾಗಿ ದಲಿತ ವರ್ಗದವರು ಇಲ್ಲಿ ಬಹಳ ಅನ್ಯಾಯ ಆಗ್ತದ. ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಮಧ್ಯಪ್ರವೇಶಿಸಿ ಅಲ್ಲಿ ದುಡಿಯುತ್ತಿರುವ ಕೆಳವರ್ಗದ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸಬೇಕು, ಅವರನ್ನು ಕಾಯಂಗೊಳಿಸುವಂತ ಒಂದು ಡೈರೆಕ್ಷನ್ ಕೊಡಬೇಕು ಅವರಿಗೆ. ಅಲ್ಲದೆ ಸಿಎಸ್ಆರ್ ಅಮೌಂಟ್ ಸಂಬಂಧಪಟ್ಟಂತೆ ಕಾರ್ಖಾನೆಯ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪ್ರತಿ ವರ್ಷ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯ ಕೆಲಸ ನಡೆಯುತ್ತಿಲ್ಲ. ಅಲ್ಲಿ ನೀವು ಏನು ಮಾಡಕ್ಕೆ ಗ್ರೀನ್ ರಾಯಚೂರು ಗ್ರೀನ್ ಶೀಟ್ ಅಂತೀರಿ, ಅಲ್ಲಿ ನೋಡಿದ್ರೆ ನಮ್ಮ ಗ್ರಾಮಸ್ಥರು ನಮ್ಮೆಲ್ಲರನ್ನ ಕತ್ತಲಿಟ್ಟಿರ್ತೀರಿ ನೀವು. ಹಂಗಾಗಿ ನಾವು ಸುಮ್ಮನೆ ಕೂಡಂಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಮ್ಮ ಸ್ಥಳೀಯರಿಗೆ, ಸ್ಥಳೀಯ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸಬೇಕೆಂದು ಒಂದು ನಮ್ಮ ದಲಿತ ಜಿಲ್ಲಾ ಸಮಿತಿಯಿಂದ ನಾವು ಒಂದು ಮನವಿ ಸಲ್ಲಿಸುತ್ತಿದ್ದೇವೆ. 20 ವರ್ಷ ಕಾರ್ಖಾನೆ ಪ್ರಾರಂಭವಾಗಿದ್ದು ಅಲ್ಲಿ ಸ್ಥಳೀಯರು 12ರಿಂದ 13 ವರ್ಷ, 14 ವರ್ಷ, 15 ವರ್ಷ ಕಾರ್ಖಾನೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಗುತ್ತಿಗೆದಾರರ ರೂಪದಲ್ಲಿ ಅವರು ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಗುತ್ತಿಗೆದಾರರಿಗೆ ನೀಡಿ ಅಲ್ಲಿ ಕಾಯಂ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಕಳೆದ 8 ವರ್ಷದ ಕೆಳಗೆ ಗುತ್ತಿಗೆದಾರನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರು. ಯಾವಾಗ ಅವರು ಒಂದು 15 ವರ್ಷ ಅಲ್ಲಿ ದುಡಿದಂಥ ಕಾರ್ಮಿಕರು, ಇವರು ಕೂಡ 13-15 ವರ್ಷ ಆಗಿದೆ. ಇಂದ ತಾವು ಮಾಡಿಕೊಂಡಿರ್ತಕ್ಕಂಥ ಅಪಾಯಿಂಟ್ಮೆಂಟನ್ನು ಯಾವ ರೀತಿಯಲ್ಲಿ ಮಾಡಿದರೆ ಅದೇ ರೀತಿಯಲ್ಲೇ ಈ ಕಾರ್ಮಿಕರು ಕೂಡ
ಪರ್ಮನೆಂಟ್ ಆಗಿ ಮಾಡ್ಕೋಬೇಕಂತೇಳಿ ನಾವು ಈ ಶಿಲ್ಪಾ ಮೆಡಿಕೇರಿ ಅವರಿಗೆ ನಾವು ಮನವಿ ಕೂಡ ಮಾಡಿದ್ದೀವಿ. ಅವರು ಇನ್ನೂ ಯಾವುದೇ ರೀತಿಯಲ್ಲಿ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸುರೇಶ್ ಬಾಬು, ಜೆ ಮಧುಕಾಂತ್ ಸೇರಿದಂತೆ ಇತರರಿದ್ದರು.